ಹಾಯ್ ಸ್ನೇಹಿತರೆ, ಹೈರ್ ಮ್ಯಾಥ್ ಅಕಾಡೆಮಿ ಆನ್ಲೈನ್ ಕ್ಲಾಸಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ತಾವು ನೋಡ್ತಿದ್ದೀರಾ ಟಿ ಟಿ ಮ್ಯಾಥ್ಸ್ ಕ್ಲಾಸಸ್ ಫಾರ್ ಪೇಪರ್ 2 ಆ್ಯಂಡ್ ಪೇಪರ್ 1. ಸ್ನೇಹಿತರೆ, ಆಲ್ರೆಡಿ ನಾವು ನಂಬರ್ ಸಿಸ್ಟಮ್ನ ಒಂದು ಕ್ಲಾಸಸ್ಗಳನ್ನ ಮುಗಿಸಿದ್ದೀವಿ. ಸೊ 50 ಕ್ವಶನ್ಸ್ನ ಒಂದು ಸಿರೀಸನ್ನು ಕಂಪ್ಲೀಟ್ ಮಾಡಿದ್ವಿ. ಅದೇ ರೀತಿ HCF ಮತ್ತು LCM ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸನ್ನು ಕೂಡ ಈ ಒಂದು ಹಿಂದಿನ ಕ್ಲಾಸಲ್ಲಿ ನಾನು ಬೇಸಿಕ್ ಅನ್ನು ಹೇಳಿಕೊಟ್ಟಿದ್ದೆ, ಬೇಸಿಕ್ ಪಾಯಿಂಟ್ಸನ್ನು. ಅದೇ ರೀತಿ ಅದರ ನಂತರದಲ್ಲಿ ಕೆಲವೊಂದು ಬೇಸಿಕ್ನ ಕಾನ್ಸೆಪ್ಟ್ ಮೇಲೆ ಬರ್ತಕ್ಕಂಥ ಕೆಲವೊಂದು ಕ್ವಶನ್ಸ್ಗಳನ್ನ ಕೂಡ ಸಾಲ್ವ್ ಮಾಡಿದ್ದೆ. ಓಕೆ, ಅದರ ನಂತರ ಈ ಒಂದು ಕ್ಲಾಸಲ್ಲಿ ವರ್ಡ್ಸ್ ಪ್ರಾಬ್ಲಮ್ ಮೇಲೆ ಯಾವ ರೀತಿ ಒಂದು HCF ಮತ್ತು LCM ಬೇಸ್ಡ್ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ ಅಂಥೇಳಿ ಸೊ ಕಾನ್ಸೆಪ್ಟ್ ವಿತ್ ಪ್ರಾಬ್ಲಮ್ಸನ್ನು ತೆಗೆದುಕೊಂಡು ಬಂದಿದ್ದೀನಿ. ಸೊ ಯಾವ ಒಂದು ಸಮಯದಲ್ಲಿ ನಾವು HCFನ ಫೈಂಡ್ ಔಟ್ ಮಾಡಬೇಕು ಮತ್ತು ಎಂಥ ಕ್ವಶನ್ ಕೇಳಿದಾಗ LCMನ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನು ಈ ಒಂದು ತರಗತಿಯಲ್ಲಿ ನೋಡೋಣ. ಸೊ ಅದಕ್ಕೂ ಮುಂಚೆ ಯಾರಾದರೂ ಮೊದಲ ಬಾರಿಗೆ ನಮ್ಮ ಒಂದು ಚಾನಲ್ನ ವೀಕ್ಷಣೆ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇತರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ B.Ed ಮತ್ತು TT ಎಕ್ಸಾಮ್ ಬರೆಯೋರಿದ್ದರೆ ಅವರಿಗೂ ಕೂಡ ನನ್ನ ಒಂದು ಕ್ಲಾಸ್ಗಳನ್ನ ಶೇರ್ ಮಾಡಿ. ಓಕೆ, ಹಾಗೆ ನಾನು ಯಾವತ್ತೂ ಕೂಡ ಹೇಳ್ತಾ ಇರ್ತೀನಿ, ಈ ಒಂದು TT ಎಕ್ಸಾಮ್ನ ನೀವು ಮ್ಯಾಥ್ಸ್ ಫೀಲ್ಡ್ನವರು ಅಂದರೆ ಸೈನ್ಸ್ ಫೀಲ್ಡ್ನವರು TT ಎಕ್ಸಾಮ್ನ ಪಾಸ್ ಮಾಡ್ಬೇಕಂದ್ರೆ ಇರ್ತಕ್ಕಂಥ ಮ್ಯಾಥ್ಸ್ ಮತ್ತು ಸೈನ್ಸ್ ಒಟ್ಟು 60 ಕ್ವಶನ್ಗಳಲ್ಲಿ ನೀವು ಮಿನಿಮಮ್ 45 ಕ್ವಶನ್ಗಳನ್ನ ತೆಗೆದಾಗ ಮಾತ್ರ TT ಪಾಸ್ ಆಗುವಂಥದ್ದು. ಇದು ನೆನಪಲ್ಲಿರಲಿ. ಸೊ ಅದು ನಿಮಗೆ ಸಾಧ್ಯ ಆಗಬೇಕಂದ್ರೆ ಮ್ಯಾಥಮೆಟಿಕ್ಸ್ನಲ್ಲಿ ಬರ್ತಕ್ಕಂಥ 30 ಕ್ವಶನ್ಗಳನ್ನ ನೀವು ಶಾರ್ಟ್ ಪೀರಿಯಡ್ನಲ್ಲಿ ಆನ್ಸರ್ ಮಾಡಿದರೆ ಮಾತ್ರ ನೀವು ಸೈನ್ಸ್ ಕ್ವಶನಲ್ಲಿರತಕ್ಕಂಥ 30 ಕ್ವಶನ್ಗಳನ್ನ ಆನ್ಸರ್ ಮಾಡೋದಕ್ಕೆ ನಿಮಗೆ ಟೈಮ್ ಸಿಗುವಂಥದ್ದು. ನಾನು ಮಾತಾಡ್ತಿರೋದ್ರಲ್ಲಿ ಟೈಮ್ನ ಬಗ್ಗೆ. ಓಕೆ, ನಿಮಗೆ ಈ 30 ಕ್ವಶನ್ಗಳ ಆನ್ಸರನ್ನು ನೀವು ಲೆಂದಿ ಪ್ರೊಸೆಸ್ನಲ್ಲಿ ಬಿಡಿಸ್ತಾ ಕೂತ್ರಿ ಮ್ಯಾಥ್ಸ್ ಕ್ವಶನ್ಗಳನ್ನ, ನಿಮಗೆ ಸೈನ್ಸ್ ಕ್ವಶನ್ಗಳನ್ನ ಟೆಸ್ಟ್ ಮಾಡೋದಕ್ಕೆ ಸಮಯ ಸಿಗೋದಿಲ್ಲ. ಹಾಗಾದಾಗ ನಿಮಗೆ ಸೈನ್ಸ್ ಕ್ವಶನ್ಗಳು ಬರ್ತಾ ಇದ್ದರೂ ಆನ್ಸರ್ ಗೊತ್ತಿದ್ದರೂ ಕೂಡ ನೀವು ಕ್ವಶನ್ಗಳನ್ನ ಓದಿ ಆನ್ಸರ್ನ ಮಾಡ್ತಕ್ಕಂಥ ಒಂದು ಸಮಯ ನಿಮಗೆ ಸಿಗೋದಿಲ್ಲ. ಹಾಗಾಗಿ ಇಲ್ಲಿ ನಾನು ಕೊಡ್ತಕ್ಕಂಥ ಪ್ರತಿಯೊಂದು ಶಾರ್ಟ್ ಟ್ರಿಕ್ಕನ್ನು ತಾವು ಯೂಸ್ ಮಾಡಬೇಕು. ಅದೇ ರೀತಿ ಪ್ರತಿಯೊಂದು ಚಾಪ್ಟರ್ನ ಪ್ರತಿಯೊಂದು ಕಾನ್ಸೆಪ್ಟ್ನ ಮೇಲೆ ಕೂಡ ನಾನು ಏನು ಮಾಡ್ತಾಯಿದ್ದೀನಿ, ಶಾರ್ಟ್ ಟ್ರಿಕ್ನ ಮತ್ತು ಎಲ್ಲಿ ನಾರ್ಮಲ್ ಮೆಥಡನ್ನ ಯೂಸ್ ಮಾಡಬೇಕು ಎರಡನ್ನೂ ಕೂಡ ತಿಳಿಸ್ತಾ ಇದ್ದೀನಿ. ಹಾಗಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಅಂದಾಗ ಮಾತ್ರ ಪ್ರತಿಯೊಂದು ಕಾನ್ಸೆಪ್ಟನ್ನು ಅಥವಾ ಪ್ರತಿಯೊಂದು ಕ್ವಶನ್ಸನ್ನು ಬಂದಾಗ ಯಾವ ರೀತಿ ನಾವು ಶಾರ್ಟಾಗಿ ಆನ್ಸರ್ ಮಾಡ್ಬೋದು ಮತ್ತು ಯಾವ ರೀತಿ ಆನ್ಸರ್ ಮಾಡಬೇಕಾದ್ರೆ ಶಾರ್ಟ್ ಟ್ರಿಕ್ನ ಎಲ್ಲಿ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಕೂಡ ನಿಮಗೆ ತಿಳಿಯುವಂಥದ್ದು. ಓಕೆ, ಎಸ್, ಕ್ಲಾಸಸ್ ಲೈಕ್ ಆಗ್ತಾಯಿದ್ರೆ ಒಂದು ಲೈಕ್ ಕೊಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಎಸ್, ನೋಡಿ, ಮೊದಲನೇದಾಗಿ HCF ಬೇಸ್ಡ್ ಕ್ವಶನ್ಸ್ ಏನಿವೆಯೋ ವರ್ಡ್ಸ್ ಪ್ರಾಬ್ಲಮ್ ಅಂದರೆ ಶಾಬ್ದಿಕ ಕ್ವಶನ್ಸ್ ಅಂತ ಏನು ಹೇಳ್ತೀವಿ, ಅವುಗಳನ್ನ ಯಾವ ರೀತಿ ನಾವು ಐಡೆಂಟಿಫೈ ಮಾಡಬೇಕು ಮತ್ತು ಯಾವ ಸಂದರ್ಭದಲ್ಲಿ HCFನ್ನು ತೆಗಿಬೇಕು, ಯಾವ ಸಂದರ್ಭದಲ್ಲಿ LCMನ್ನು ತೆಗಿಬೇಕು ನೋಡೋಣ ಸ್ನೇಹಿತರೆ. ಈಗ ಮೊದಲನೇ ನೋಡಿ, ಕೀವರ್ಡ್ಸ್. ನಿಮ್ಮ ಒಂದು ಕ್ವಶನ್ಸಲ್ಲಿ ಏನಾದರೂ ಗ್ರೇಟೆಸ್ಟ್ ಅಂತ ಕೇಳ್ತಾ ಇದ್ದರೆ ಅಥವಾ ಕ್ವಶನಲ್ಲಿ ಮ್ಯಾಕ್ಸಿಮಮ್ ಅಂತ ಕೇಳ್ತಾ ಇದ್ದರೆ ಅಥವಾ ಲಾರ್ಜೆಸ್ಟ್ ಅಂತ ಕೊಟ್ಟಿದ್ದರೆ ಆ ಒಂದು ಸಂದರ್ಭದಲ್ಲಿ ನೀವೇನು ಮಾಡಬೇಕಾಗುತ್ತೆ, HCFನ್ನು ತೆಗಿಬೇಕಾಗಿದ್ದು. ಓಕೆ, ಇದು ಗೊತ್ತಿರಲಿ. ಇಷ್ಟೇ, ಒಂದು ಸೆಂಟೆನ್ಸಲ್ಲಿ ಈ ಒಂದು ಕೀವರ್ಡ್ಗಳನ್ನ ನೀವು ಹುಡುಕ್ಬಿಟ್ರೆ ಗೊತ್ತಾದ್ರೆ ಸಾಕು, HCFನ್ನು ತೆಗಿಬೇಕು. ನೋಡಿ, ಒಂದು ಮದುವೆ ಮಾಡಬೇಕಾದ್ರೆ ಎಲ್ಲರೂ ಬೇಕಾಗಿಲ್ಲ ನಮಗೆ. ಸೊ ಜಸ್ಟ್ ಏನು ಮದುವೆ ಮಾಡ್ಕೊಳ್ತಕ್ಕಂಥವ್ರು ಹುಡುಗ ಮತ್ತು ಹುಡುಗಿ, ಹೌದಾ, ಇಬ್ಬರಿದ್ದರೆ ಮದುವೆ ಆಗುವಂಥದ್ದು. ಅದೇ ರೀತಿ ಈ ಒಂದು ಕ್ವಶನ್ಗಳನ್ನ ನೀವು ಮ್ಯಾಥ್ಸಲ್ಲಿ ಕ್ವಶನ್ ಆನ್ಸರ್ ಮಾಡಬೇಕಾದ್ರೆ ನಿಮ್ಗೆ ಏನು ಗೊತ್ತಿರಬೇಕಲ್ಲಿ, ಸೊ ಕೀವರ್ಡ್ ಅನ್ನು ಹಿಡ್ಕೊಂಡ್ಬಿಟ್ಟು ನೀವು ನೇರವಾಗಿ ಆನ್ಸರ್ ಮಾಡೋದು. ಉಳಿದೆಲ್ಲ ಕ್ವಶನ್ನ ಒಂದು ಓದ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಓಕೆ, ಎಸ್, ನೋಡಿ, ಮೊದಲದಾಗಿ ಏನು ಗೊತ್ತೈತಿ, ಈಗ ಕೀವರ್ಡ್ಸ್ ಯಾವುದು ಗ್ರೇಟೆಸ್ಟ್ ಅಂತ ಕೊಟ್ಟಿದ್ದರೆ ಅಥವಾ ಮ್ಯಾಕ್ಸಿಮಮ್ ಅಂತ ಇದ್ದರೆ ಕ್ವಶನಲ್ಲಿ ಅಥವಾ ಲಾರ್ಜೆಸ್ಟ್ ಅಂತ ಕೊಟ್ಟಿದ್ದರೆ, ಅದರ ಜೊತೆಯಲ್ಲಿ ನೋಡಿ ಮುಂದೆ ಡಿವೈಡಿಂಗ್ ಈಕ್ವಲಿ ಅಂತ ಕೊಟ್ಟಿರ್ತಾರೆ ಅದು, ಅಥವಾ ಶೇರಿಂಗ್ ಈಕ್ವಲಿ. ಶೇರಿಂಗ್ ಅಥವಾ ಡಿವೈಡಿಂಗ್ ಎಲ್ಲ ಮೀನಿಂಗ್ ಒಂದೇ ಇಲ್ಲಿ, ಬಟ್ ಪದಗಳು ಮಾತ್ರ ಬೇರೆ. ನೋಡಿ, ಡಿವೈಡಿಂಗ್ ಅಂತ ಕೊಟ್ಟಿರ್ತಾರೆ ಅಥವಾ ಶೇರಿಂಗ್ ಈಕ್ವಲಿ ಅಂತ ಕೊಟ್ಟಿರ್ತಾರೆ ಅಥವಾ ಡಿಸ್ಟ್ರಿಬ್ಯೂಟಿಂಗ್ ಅಂತ ಕೊಟ್ಟಿರ್ತಾರೆ ಅಥವಾ ಅರೇಂಜಿಂಗ್ ಇಂಟು ಗ್ರೂಪ್ಸ್ ಅಂತ ಕೊಟ್ಟಿರ್ತಾರೆ. ಸೊ ಈ ಒಂದು ವರ್ಡ್ಸ್ ನಿಮಗೇನಾದರೂ ಕಾಣ್ತಾ ಇದ್ದರೆ ಕ್ವಶನಲ್ಲಿ ಅವು ಕೂಡ HCF ಕ್ವಶನ್ಗಳೇ ಆಗಿರ್ತವೆ. ಮುಂದಿನದಾಗಿ ನೋಡಿ, ಈಕ್ವಲ್ ಪೀಸಸ್, ಈಕ್ವಲ್ ಪೈಲ್ಸ್. ಓಕೆ, ಈಕ್ವಲ್ ಪೈಲ್ಸ್ ಆಗಿರ್ಬೋದು ಅಥವಾ ಈಕ್ವಲ್ ರೋಸ್ ಆಗಿರ್ಬೋದು ಅಥವಾ ಈಕ್ವಲ್ ಪಾರ್ಟ್ಸ್ ಆಗಿರ್ಬೋದು ಅಥವಾ ಟು ಕವರ್ ಅಂತ ಕೊಟ್ಟಿದ್ದರೆ ಅಥವಾ ಟು ಪೇವ್ ಅಂತ ಕೊಟ್ಟಿದ್ದರೆ ಇವೆಲ್ಲವೂ ಕೂಡ ನಿಮಗೆ HCFನ್ನು ಫೈಂಡ್ ಔಟ್ ಮಾಡ್ತಕ್ಕಂಥ ಒಂದು ಕ್ವಶನ್ಗಳು ಕೀವರ್ಡ್ ಆಗಿರ್ತವೆ ಸ್ನೇಹಿತರೆ. ಓಕೆ, ಎಸ್, ಈಗ
ಕ್ವಶನ್ಗಳನ್ನ ನೋಡೋಣ ಮತ್ತು ಆ ಒಂದು ಕ್ವಶನಲ್ಲಿ ಯಾವ ರೀತಿ ವರ್ಡ್ಸ್ಗಳನ್ನ ಫೈಂಡ್ ಔಟ್ ಮಾಡಬೇಕು ನೋಡ್ತಾ ಹೋಗೋಣ ಸ್ನೇಹಿತರಿಗೆ. ಓಕೆ, ಎಸ್, ಕ್ಲಾಸ್ನ ಕೊನೆಯವರು ಕೇಳಿ ಅಂದಾಗ ಮಾತ್ರ ನಿಮಗೇನಾಗುತ್ತೆ ಒಂದು ಹಂತಕ್ಕೆ ಅರ್ಥ ಆಗುವಂಥದ್ದು. ನೋಡಿ, ಇಲ್ಲಿ ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲಿಯೂ ಕೂಡ ನಿಮಗೆ ಕ್ವಶನನ್ನು ಕೊಟ್ಟಿದ್ದೀನಿ. ಸೊ ತಮಗೆ ಯಾವುದರಲ್ಲಿ ಕನ್ವೀನಿಯೆಂಟ್ ಆಗುತ್ತೋ ಅದರಲ್ಲಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಮೇನ್ಲಿ ನನ್ನ ಒಂದು ಸಜೆಷನ್ ಏನಂದರೆ, ಈ ಒಂದು HCF ಮತ್ತು LCM ಕಾನ್ಸೆಪ್ಟನ್ನು ನೀವು ಆನ್ಸರ್ ಮಾಡಬೇಕಾದ್ರೆ ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥ ಕ್ವಶನನ್ನು ಓದಿದ್ರೆ ನಿಮಗೆ ಸರಿಯಾಗಿ ಅರ್ಥ ಆಗುವಂಥದ್ದು. ಓಕೆ, ಎಸ್, ನೋಡಿ, ಮೊದಲನೇದಾಗಿ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಮಂಗ್ ಹೂಮ್ 1000 pens and 910 pencils can be distributed in such a way that each student gets same number of pens and same number of pencils is. ನೋಡಿ, ಸೊ ಯಾವುದು ನಿಮಗೆ ನಾನು ಕೀವರ್ಡ್ ಅಂತ ಹೇಳಿದ್ದೆ. ಇಲ್ಲಿ ಕೀವರ್ಡ್ ನಮ್ಗೆ ಏನು ಕೊಟ್ಟಿದ್ದಾರೆ ನೋಡ್ಬೋದಾ? ಓಕೆ, ಎಸ್, ತಾವು ನೋಡ್ತಾ ಇರ್ಬೋದು. ಇಲ್ಲಿ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಗೊತ್ತಾಯ್ತು. ಇಲ್ಲಿ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಮತ್ತೇನಿದೆ ನೋಡಿ, ಓಕೆನಾ, ಸ್ಟೂಡೆಂಟ್ಸ್ ಅಮಂಗ್ ಹೂಮ್ 1001 pens and 910 pens ಕ್ಯಾನ್ ಬಿ ಡಿಸ್ಟ್ರಿಬ್ಯೂಟೆಡ್. ನೋಡಿ, ಮತ್ತೆ ಇಲ್ಲಿ ಬಂದಿದೆ ವರ್ಡ್ ನಿಮಗೆ. ಹೌದಾ, ಡಿಸ್ಟ್ರಿಬ್ಯೂಟೆಡ್ ಇನ್ ಸಚ್ ಎ ವೇ ದ್ಯಾಟ್ ಈಚ್ ಸ್ಟೂಡೆಂಟ್ ಗೆಟ್ಸ್ ಸೇಮ್ ನಂಬರ್ ಆಫ್ ಪೆನ್ಸ್, ಸೇಮ್ ನಂಬರ್ ಈಕ್ವಲ್ ಸೇಮ್, ಎಲ್ಲ ಕೂಡ ಮೀನಿಂಗ್ ಒಂದೇ ಇಲ್ಲಿ. ಓಕೆ, ಸೇಮ್ ನಂಬರ್ ಆಫ್ ಪೆನ್ಸ್ ಆ್ಯಂಡ್ ಸೇಮ್ ನಂಬರ್ ಆಫ್ ಪೆನ್ಸಿಲ್ಸ್. ಸೊ ಏನು ಮಾಡಬೇಕು ನೀವು, ನೇರವಾಗಿ ಹೆಚ್ಚಿನ ವಿಚಾರ ಯಾವುದೇ ರೀತಿ ಮಾಡದೆ ನೇರವಾಗಿ ಎರಡು ನಂಬರ್ಗಳೊಂದು LCM ಫೈಂಡ್ ಔಟ್ ಮಾಡಿದ್ರೆ ಮುಗಿದೋಯ್ತು. ನೋಡಿ, ಎಷ್ಟಾಗುತ್ತೆ ಆನ್ಸರನ್ನು ತಾವೇ ಕೂಡ ಇಲ್ಲಿ ಮಾಡ್ಬೋದು. ಓಕೆ, ಎಷ್ಟಿದೆ 1001 910. ಸೊ ಎರಡು ನಂಬರ್ಗಳೊಂದು HCFನ್ನು ಫೈಂಡ್ ಔಟ್ ಮಾಡಿದ್ರೆ ನಿಮ್ಮ ಒಂದು ಆನ್ಸರ್ ಮುಗಿದಾಗೆ. ಓಕೆ, ಯಾವ ನಂಬರಿಂದ ಇವು ಕ್ಯಾನ್ಸಲ್ ಆಗ್ಬೋದು ಅಷ್ಟನ್ನು ನೀವು ತಿಳ್ಕೊಂಬಿಟ್ರೆ ಸಾಕಿದೆ. ಓಕೆ, ನೋಡಿ, 13ಇಂದ ಕ್ಯಾನ್ಸಲ್ ಆಗ್ಬೋದಾ? ಎಸ್, 13 7 91, 100ನಲ್ಲಿ 91 ಹೋದರೆ 9 ಕ್ಯಾರಿ ಆಯಿತು, ಮತ್ತೆ 91 ಆಯಿತು. ಅಗೇನ್ 13 7 91, ಇಲ್ಲಿ ಕೂಡ 13 7 91, 13 0 0. ಓಕೆ, ಸೊ ನೋಡಿ, ಮತ್ತೆ ಯಾವ ನಂಬರ್ನಿಂದ ಕ್ಯಾನ್ಸಲ್ ಆಗುತ್ತಿದ್ದು 7ನಿಂದ ಹೋಗುತ್ತೆ. 7 11 77, 7 10 70. ಸೊ HCF ನಮ್ಗೆ ಏನೈತೆ ಈಗ, HCF ಅಂದರೆ ಮಹತ್ತಮ ಸಾಮಾನ್ಯ ಅಪವರ್ತನ. ಕನ್ನಡದಲ್ಲಿ ಕೂಡ ನಿಮ್ಗೆ ಗೊತ್ತಿರಬೇಕು, ಮಹಸ ಅಂತ ಕರಿತೀರಿ. HCF ಅಂದರೆ ಎಷ್ಟಾಯಿತು, 13 × 7. ಸೊ 13 91. ಹಾಗಾದರೆ ನಮ್ಮ ಮೋಸ ಎಷ್ಟಾಯ್ತು ಇಲ್ಲಿ ಸ್ನೇಹಿತರೆ, 91. ಸೊ ನಮ್ಮ ಒಂದು ಉತ್ತರ ಏನಾಗುತ್ತೆ, ಆಪ್ಷನ್ A 91 ಇಸ್ ದ ರೈಟ್ ಆನ್ಸರ್. ನೋಡಿ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಹೈಯೆಸ್ಟ್ ಅಂದ್ರೆ ಏನು ಕೊಡ್ತೀವಿ ಮೀನಿಂಗ್, ಮ್ಯಾಕ್ಸಿಮಮ್. ಹೌದಾ, ಸೊ ಹೈಯೆಸ್ಟ್ ಅಂದ್ರೆ ಏನು, ಮ್ಯಾಕ್ಸಿಮಮ್, ಗ್ರೇಟೆಸ್ಟ್, ಮಹತ್ತಮ ಅಂತ ಕನ್ನಡದಲ್ಲಿ ಕರಿತೀವಿ. ಸೊ ಅದೇ ವರ್ಡನ್ನು ನೀವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಹೌದಾ, ಮ್ಯಾಕ್ಸಿಮಮ್ ಅಂದ್ರೇನು, ದಿಸ್ ಇಸ್ ನಥಿಂಗ್ ಬಟ್ ಹೈಯೆಸ್ಟ್ ಅಂತ. ಓಕೆ, ಗೊತ್ತಾಯ್ತಲ್ಲ, ಮ್ಯಾಕ್ಸಿಮಮ್ ಅಂತಕ್ಕಂಥ ವರ್ಡ್ ಮತ್ತು ಡಿಸ್ಟ್ರಿಬ್ಯೂಟ್ ಅಂತಕ್ಕಂಥ ವರ್ಡ್, ಅದೇ ರೀತಿ ಸೇಮ್ ನಂಬರ್. ಓಕೆ, ಈ ರೀತಿ ಏನಾದರೂ ನಿಮಗೆ ವರ್ಡ್ಸ್ ಕಾಣ್ತಾ ಇದ್ದರೆ ಆ ಒಂದು ಕ್ವಶನ್ ನಮಗೆ ಏನಾಗಿರುತ್ತೆ, HCF ಬೇಸ್ಡ್ ಕ್ವಶನ್ ಆಗಿರುತ್ತೆ. ಸೊ ಅಲ್ಲಿ ಯಾವುದೇ ರೀತಿ ಬೇರೆ ಥಿಂಕಿಂಗನ್ನು ಮಾಡದೆ ನೇರವಾಗಿ HCFನ್ನು ತೆಗಿಬೇಕು. ಸೊ LCM ಯಾವ ತೆಗಿಬೇಕು ಅದನ್ನು ಕೂಡ ಹೇಳ್ತೀನಿ. ಓಕೆ, ಮೊದಲು HCF ಮೇಲೆ ನಿಮ್ಮ ಕ್ವಶನ್ಗಳನ್ನ ಆನ್ಸರ್ ಮಾಡ್ತಾ ಹೋಗಿ. ನೆಕ್ಸ್ಟ್ ನೋಡಿ, ಏನಿದೆ ಈಗ, 2 pipes of length 1.5 meter and 1.2 meter are to be cut into equal pieces. ನೋಡಿ, ಬಂತಲ್ಲ ವರ್ಡ್ ಇಲ್ಲಿ, equal pieces, without leaving any extra length of pipes. The greatest ಬಂತು ನೋಡಿ, the greatest length of the pipe pieces of same size. ನೋಡಿ, ಬಂತಲ್ಲ ಇಲ್ಲಿ ವರ್ಡ್, ಮತ್ತು ಸೇಮ್ ಸೈಜ್, which can be cut from these two lengths will be. ಓಕೆ, ಕನ್ನಡದಲ್ಲಿ ಕೊಡ್ತಾ ಓದ್ಬೋದು. ನೋಡಿ, 1.5 ಮೀಟರ್ ಮತ್ತು 1.2 ಮೀಟರ್ ಉದ್ದದ ಎರಡು ಪೈಪ್ಗಳನ್ನು ಯಾವುದೇ ಹೆಚ್ಚುವರಿ ಉದ್ದದ ಪೈಪ್ಗಳನ್ನು ಬಿಡದೆ ಸಮಾನ ತುಂಡುಗಳಾಗಿ ಕತ್ತರಿಸಬೇಕು. ಈ ಎರಡೂ ಉದ್ದಗಳಿಂದ ಕತ್ತರಿಸಬಹುದಾದ ಒಂದೇ ಗಾತ್ರದ ಪೈಪ್ ತುಂಡುಗಳ ದೊಡ್ಡ ಉದ್ದವೆಷ್ಟು ಅಂತ ಕೇಳಲಾಗಿದೆ ಸ್ನೇಹಿತರೆ. ಓಕೆ, ಅಂದರೆ 1.5 ಮೀಟರ್ ಪೈಪ್ ಇದೆ ಮತ್ತು ಇನ್ನೊಂದು 1.2 ಮೀಟರ್ ಪೈಪ್ ಇದೆ. ಸೊ ಎರಡನ್ನೂ ನೀವು ಇದೇನು ಮಾಡಿರಿ, ಸಾಧ್ಯ ಆದರೆ ಓಕೆ 1.5 ಮೀಟರ್, ಇನ್ನೊಂದು 1.2 ಮೀಟರ್ ಅಂತ ಇದೆ. ಓಕೆ, ಸೊ ಏನಂತ ಹೇಳಿದೆ ನಾನು, ಗ್ರೇಟೆಸ್ಟ್ ಅಂತ ವರ್ಡ್ ಬರ್ತಾ ಇದೆ, ಈಕ್ವಲ್ ಅಂತ ಕೊಡಲಾಗ್ತದೆ, ಅದೇ ರೀತಿ ಸೇಮ್ ಅಂತಲೂ ಬರ್ತಾ ಇದೆ. ಅಂದರೆ ನೇರವಾಗಿ ನೀವು ಮಾಡಬೇಕು, ಎರಡನೇ ವಿಚಾರ ಮಾಡದೆ HCFನ್ನು ತೆಗಿಬೇಕಾಗತ್ತೆ. ಓಕೆ, ಜಸ್ಟ್ ನೋಡಿ 15 ಮತ್ತು 12. ನೋಡಿ, ಇಲ್ಲಿ ಆಫ್ಟರ್ 1 ಡೆಸಿಮಲ್ ಪಾಯಿಂಟ್ ಇದೆ, ಆಫ್ಟರ್ 1 ನಂಬರ್ ಡೆಸಿಮಲ್ ಪಾಯಿಂಟ್ ಇದೆ. ಸೊ ನೆಗ್ಲೆಕ್ಟ್ ಇಟ್, ಕನ್ಸಿಡರ್ ಬೋತ್ ಆಸ್ 15 2 ಆ್ಯಂಡ್ ಟ್ರೈ ಟು ಫೈಂಡ್ ದ HCF. ಸೊ ಎಷ್ಟಾಯ್ತು ನೋಡಿ, 3 5 15, 3 4 12. ಮತ್ತು ನೀವು ಆನ್ಸರಲ್ಲಿ ಇಡಬೇಕಾದ್ರೆ ಏನು ಮಾಡ್ತೀರಾ,
ಡೆಸಿಮಲ್ ಪಾಯಿಂಟಲ್ಲೇ ಆನ್ಸರನ್ನು ಇಡಬೇಕು. ಸೊ 3 ಬಂದಿದೆ ಅಂದರೆ ಎಷ್ಟಾಯ್ತು ನಿಮಗೆ 0.3 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಅಂದರೆ ಒಂದೇ ಗಾತ್ರದ ದೊಡ್ಡ ಉದ್ದದ ಪೈಪ್ ಎಷ್ಟಾಗುತ್ತೆ ನಮಗೆ ಇಲ್ಲಿ 0.3, ಅಂದರೆ ಅತಿ ಹೆಚ್ಚು ಇಷ್ಟು ನಾವು ಮಾಡ್ಬೋದು ಒಂದೇ ಗಾತ್ರ ಇರುವಾಗೆ, ಆದರೆ ಅದಕ್ಕಿಂತ ಹೆಚ್ಚಾಗೋದಿಲ್ಲ, ಕಡಿಮೆ ಆಗ್ಬೋದು ಆಯಿತಾ. ಸೊ ಈ ರೀತಿ ಮಾಡ್ತೀವಿ ನಾವು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಕರಿತೀವಿ ನಾವು. ಅಂದರೆ ಈ 1.5 ಮೀಟರ್ ನಾವು ಒಂದು ಉದ್ದದ ಪೈಪ್ನಿದೆಯೋ ಅದನ್ನು 5 ಬಾರಿ ನಾವು ಅಳತೆ ಮಾಡ್ಬೋದು. ಅದೇ ರೀತಿ ಇಲ್ಲಿ 4 ಬಾರಿ 1.2 ಮೀಟರ್ ಇರೋದನ್ನು ಅಳತೆ ಮಾಡ್ಬೋದು ಸ್ನೇಹಿತರೆ. ಓಕೆ, ಅಂದರೆ ಮೀನಿಂಗ್ ನೋಡಿಲಿ, ಈ ಒಂದು ಕ್ವಶನ್ ಮೀನಿಂಗ್ ಅದನ್ನು ಕೂಡ ತಿಳಿಸ್ತೀನಿ. 0.3 ಮೀಟರ್ ಅಂತ ಬಂದಿದೆ HCF. ಅಂಥವು 5 ಅಳತೆಗಳನ್ನ ತೆಗೆದುಕೊಂಡಾಗ ನಮಗೆ ಟೋಟಲ್ ಎಷ್ಟಾಗುತ್ತದೋ 1.5 ಮೀಟರ್ ಲೆಂತನ್ನು ಕವರ್ ಮಾಡುತ್ತೆ. ಅದೇ ರೀತಿ 0.3 ಮೀಟರ್ ಇರತಕ್ಕಂಥ ಉದ್ದದ ಪೈಪ್ನಿಂದ ಏನು ಮಾಡ್ತೀವಿ, ಇದು ನೋಡಿ ಎಷ್ಟು ಬಂದಿದೆ, 4 ಬಾರಿ ಅದನ್ನು ಅಳತೆ ಮಾಡಿದಾಗ ಎಷ್ಟಾಗುತ್ತೆ ನಮಗೆ ಟೋಟಲಾಗಿ 1.25 ಮೀಟ್ರನ್ನು ಅಳತೆ ಬರುತ್ತೆ. ಅಂದರೆ ಇಲ್ಲಿ ಎಕ್ಸ್ಟ್ರಾ ಪಾರ್ಟ್ ನಮಗೆ ಲೆಂತಲ್ಲಿ ಯಾವುದೇ ರೀತಿ ಉಳಿಯೋದಿಲ್ಲ. ಅರ್ಥ ಆಯಿತಾ? ಓಕೆ ನೋಡಿ, ಒಂದು ಇನ್ನೊಂದು 0.2 ಮೀಟರ್ ಅಂತ ತೊಗೊಂಡ್ರೆ ಏನಾಗುತ್ತೆ ನಮಗೆ ಇಲ್ಲಿ 0.2 ಇಂಟು ಮ್ಯಾಕ್ಸಿಮಮ್ ನೀವು 7 ತೊಗೋದಿಲ್ಲ. ಹೌದಾ, 7 14 ಅಂದರೆ 1.4 ಮೀಟ್ರ್ವರೆಗೂ ಅದು ಅಳತೆ ಮಾಡುತ್ತೆ. ಬಟ್ ಮ್ಯಾಗಿನ 0.1 ಮೀಟ್ರ್ ನಮಗೇನು ಎಕ್ಸ್ಟ್ರಾ ಉಳಿಯುವಂಥದ್ದು ಇಲ್ಲಿ ಅಳತೆ ಮಾಡೋದಕ್ಕೆ. ಅದೇ ರೀತಿ ಇಲ್ಲಿ ನೋಡಿ 0.2 ಅಂತ ತೆಗೆದುಕೊಂಡ್ರೆ ಏನಾಗುತ್ತೆ ಅಂದರೆ 0.2 ಅಂತ ತೆಗೆದುಕೊಂಡ್ರೆ 0.2 ಇಂಟು 6 ಮಾಡಿದಾಗ ನಮಗೆ 1.2 ಮೀಟ್ರ್, ಅಂದರೆ ಇದು ಕಂಪ್ಲೀಟಾಗಿ ನಮಗೆ ಕವರ್ ಆಗುತ್ತೆ. ಬಟ್ ಇಲ್ಲಿ ನಮಗೆ 1 ಪಾಯಿಂಟ್ ಎಕ್ಸ್ಟ್ರಾ ಉಳಿಯುತ್ತೆ. ಹಾಗಾಗಿ ಏನು ಸರಿಯಾಗಿ ನಾವು ಅಳತೆಯನ್ನು ಮಾಡಬೇಕಾದ್ರೆ ಎಷ್ಟು ನಮಗೆ ಮ್ಯಾಕ್ಸಿಮಮ್ ಬೇಕಾಗುತ್ತೆ, ಇಲ್ಲಿ 0.3 ಮೀಟರ್ ಪೈಪ್ ಇರ್ತಕ್ಕಂಥ ಉದ್ದ ನಮಗೆ ಬೇಕಾಗುವಂಥದ್ದು. ಹಾಗಾಗಿ ಏನು ಮಾಡ್ತೀವಿ, HCFನ್ನು ಫೈಂಡ್ ಔಟ್ ಮಾಡುವಂಥದ್ದು. ಓಕೆ, ಎಸ್ ನೋಡಿ, ಈ ಕ್ವಶನ್ ಕೂಡ ಇಲ್ಲಿ ತಾವೇ ಕೀವರ್ಡ್ಗಳನ್ನ ತೆಗೆದುಕೊಂಡು ಹಿಂಟನ್ನು ಫೈಂಡ್ ಔಟ್ ಮಾಡ್ಬೋದು. ನೋಡಿ ಏನಿದೆ, ದೇರ್ ಆರ್ 75 ರೋಸಸ್ 45 ಲಿಲಿ ಫ್ಲವರ್ಸ್, ಅಂದರೆ 75 ಗುಲಾಬಿ ಹೂಗಳು ಮತ್ತು 45 ಏನಿದೆ ಲಿಲಿ ಹೂಗಳಿವೆ. ದೀಸ್ ಆರ್ ಟು ಬಿ ಮೇಡ್ ಇನ್ ಟು ಬೊಕೆ ಕಂಟೈನಿಂಗ್ ಬೋತ್ ದ ಫ್ಲವರ್ಸ್. ಸೊ ಏನು ಮಾಡ್ತಿದ್ದಾರೆ, ಒಂದು ಬೊಕೆಯಲ್ಲಿ 2 ರೀತಿಯ ಫ್ಲವರ್ಗಳನ್ನ ಇಡಲಾಗ್ತಾ ಇದೆ. ಆಲ್ ದ ಬೊಕೇಸ್ ಶುಡ್ ಕಂಟೈನ್ ದ ಸೇಮ್ ನಂಬರ್ ಆಫ್ ಫ್ಲವರ್ಸ್. ನೋಡಿ ಏನು ಬಂತು, ಹೊಡಿಲಿ ಸೇಮ್ ನಂಬರ್ ಆಫ್ ಫ್ಲವರ್ಸ್. ಹೌದಾ, ಫೈಂಡ್ ದ ನಂಬರ್ ಆಫ್ ಬೊಕೆ ದಟ್ ಕ್ಯಾನ್ ಬಿ ಫಾರ್ಮ್ಡ್ ಆ್ಯಂಡ್ ದ ನಂಬರ್ ಆಫ್ ಫ್ಲವರ್ಸ್ ಇನ್ ದೆಮ್. ನೋಡಲಿ, 2 ಕ್ವಶನ್ಗಳನ್ನ ನಿಮಗೆ ಕೇಳಲಾಗಿದೆ. ಅಂದರೆ ಎಷ್ಟು ಬೊಕೆಗಳಾಗ್ತವೆ ಅದನ್ನು ಕೂಡ ಕ್ವಶನ್ ಕೇಳಿದರೆ, ಹಾಗಾಗಿ ಒಂದು ಬೊಕೆಯಲ್ಲಿ ಎಷ್ಟು ಹೂಗಳನ್ನ ಇಡ್ಬೋದು ಅಂಥೇಳಿ ಕೂಡ ಕೇಳಲಾಗಿದೆ. ಅಂದರೆ ಏನು ಮಾಡಿದಾರ, ನೇರವಾಗಿ ನೋಡಿಲಿ ಏನಂತ ಕೇಳಿದರೆ ಕೀವರ್ಡ್ ಸಿಗ್ತದೆ ನಿಮಗೆ ಇಲ್ಲಿ. ಸಿ, ದಿಸ್ ಈಸ್ ದ ಕೀವರ್ಡ್. ಏನಂತ ಇದೆ ನೋಡಿ, ಸೇಮ್ ನಂಬರ್ ಆಫ್ ಫ್ಲವರ್ಸ್. ಓಕೆ, ಇಲ್ಲಿ ಮ್ಯಾಕ್ಸಿಮಮ್ನ ಹುಡ್ತಕ್ಕಂಥ ವರ್ಡ್ ಬಂದಿಲ್ಲ, ಬಟ್ ನಿಮಗೇನಿದೆ ಸೇಮ್ ನಂಬರ್ ಆಫ್ ಫ್ಲವರ್ಸ್, ಅಂದರೆ ಈ ಒಂದು ಕೀವರ್ಡ್ ನಿಮಗೆ ಸಿಕ್ಕಾಯ್ತು ಈಗ. ಓಕೆ, ಹಾಗಾದರೆ ಏನಂತ ಆನ್ಸರ್ ಮಾಡ್ತಾರೆ ನೋಡಿ, 75 ಸಾರಿ ಓಕೆ ನೋಡಿ 75 ಮತ್ತೆಷ್ಟಿದೆ 45, ಆ 2 ಸಂಖ್ಯೆಗಳೊಂದು HCFನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಎಷ್ಟು ನೋಡಿ, ಯಾವ ನಂಬರ್ ಅಂತ ತಿಳ್ಕೊತಾರೆ, 15. 15 5 75, 15 3 45. ಅಂದರೆ ನೋಡಿ, ಒಂದು ಬೊಕೆಯಲ್ಲಿ ಒಟ್ಟು ಎಷ್ಟು ಬೊಕೆಗಳನ್ನ ನಾವು ಮಾಡ್ಬೋದು, ಇಲ್ಲಿ 15 ಬೊಕೆಗಳನ್ನ ಮಾಡಬಹುದು. ಹಾಗಾದರೆ ಒಂದು ಬೊಕೆಯಲ್ಲಿ ಎಷ್ಟು ಹೂಗಳನ್ನ ಇಡ್ಬೋದಾಗತ್ತೆ ನಾವು, 15 ಇಲ್ಲಿ 75 ಆಗಿದೆ. ಹೌದಾ, ಅಂದರೆ ಒಂದು ಬೊಕೆಯಲ್ಲಿ 5 ಗುಲಾಬಿ ಹೂಗಳನ್ನ ಇಡ್ಬೋದು. ಅದೇ ರೀತಿ ಅದೇ ಬೊಕೆಯಲ್ಲಿ 3 ಲಿಲಿ ಹೂಗಳನ್ನ ಇಡ್ಬೋದು. ಅಂದರೆ ಟೋಟಲಾಗಿ ಎಷ್ಟು 8 ಹೂಗಳು, ಅಂದರೆ ಒಂದು ಬೊಕೆಯಲ್ಲಿ 8 ಹೂಗಳಂತೆ. ಓಕೆ, ಅಂಥವು ಎಷ್ಟು ಬೊಕೆ ಆಗ್ತವೆ, ಒಟ್ಟು 15 ಬೊಕೆಗಳು. ಅರ್ಥ ಆಯ್ತಾ? ಅಂದರೆ ನಮ್ಮ ಆನ್ಸರ್ ಏನಾಗುತ್ತೆ ಇಲ್ಲಿ 15,8 ಅಂದರೆ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಮೊದಲಿಗೆ ರೂಪಿಸಬಹುದಾದ ಹೂಗುಚ್ಛಗಳ ಸಂಖ್ಯೆ ಕೇಳಿದರೆ, ಹೂಗುಚ್ಛಗಳ ಸಂಖ್ಯೆ ಎಷ್ಟಾಯ್ತು ನಮಗೆ ಇಲ್ಲಿ 15 ಆಯಿತು. ಅವುಗಳಲ್ಲಿ ಇರುವಂಥ ಹೂಗಳ ಸಂಖ್ಯೆ ಅಂದರೆ ಎಷ್ಟಾಯಿತು, ಒಂದು ಬೊಕೆಯಲ್ಲಿ ಇರ್ತಕ್ಕಂಥ ಹೂಗಳ ಸಂಖ್ಯೆ 8. ಹಾಗಾಗಿ ನಮ್ಮ ಆನ್ಸರ್ ಏನಾಗುತ್ತೆ 15,8. ನೋಡಿ, ಇಲ್ಲಿ 8,15 ಕೊಟ್ಟಿದ್ದಾರೆ, ಬಟ್ ದಿಸ್ ಇಸ್ ನಾಟ್ ದ ಕರೆಕ್ಟ್ ಆನ್ಸರ್. ಯಾಕೆಂದರೆ ಅದು ಅನುಕ್ರಮವಾಗಿಲ್ಲ. ಮೊದಲಿಗೆ ಹೂಗುಚ್ಛಗಳ ಸಂಖ್ಯೆನ ಕೇಳಿದ್ದಾರೆ, ನಂತರ ಹೂಗಳ ಸಂಖ್ಯೆನ ಕೇಳಿದ್ದಾರೆ. ಬಟ್ ನಮಗೆ ಇಲ್ಲಿ ಏನಾಗಿದೆ, ಮೊದಲು ಹೂಗಳ ಸಂಖ್ಯೆ ಕೊಟ್ಟು ಹೂಗಳ ಗುಚ್ಛಗಳ ಸಂಖ್ಯೆನ ಕೇಳಲಾಗಿದೆ. ಹಾಗಾಗಿ ಬಿ ಇಸ್ ದ ರೈಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್. ಓಕೆ ಸ್ನೇಹಿತರೆ, ಹಾಗಾದರೆ ಈಗ ಮುಂದಿನ ಕ್ವಶನ್ ನೋಡೋಣ. LCM ಬೇಸ್ಡ್ ಕ್ವಶನ್. LCMನ ಒಂದು ಕ್ವಶನ್ಗಳು ಯಾವ ರೀತಿ ಬರ್ತವೆ ಅಂತ ಇಲ್ಲಿ ನೋಡೋಣ. ಓಕೆ, ಜಸ್ಟ್ ನಿಮಗೊಂದು ಕ್ಲೂವನ್ನು ಕೊಡ್ತೀನಿ ಇಲ್ಲಿ ನೋಡಿ. ಅದರ ಅಪೋಸಿಟ್ ಹೋಗಬೇಕಾಗತ್ತೆ. HCF ಮಾಡೋದಕ್ಕೆ ನೀವು ಏನು ಕೀವರ್ಡನ್ನು ತೆಗೆದುಕೊಂಡಿದ್ರೋ ಅದರ ಅಪೋಸಿಟ್ ಕೀವರ್ಡನ್ನು ತೆಗೆದುಕೊಳ್ಬೇಕು. ಅಂದರೆ ಅಲ್ಲಿ ನೀವೇನು ಮಾಡ್ತಾಯಿದ್ರಿ, ಮ್ಯಾಕ್ಸಿಮಮ್ ಗ್ರೇಟೆಸ್ಟ್ ಅಂತ ವರ್ಡನ್ನು ಏನು ತೆಗೆದುಕೊಳ್ತಾ ಇದ್ರಿ,
ಈ ಒಂದು ಎಲ್ ಸಿ ಎಮ್ ಬೇಸ್ಡ್ ಕ್ವಶನನ್ನು ಸಾಲ್ವ್ ಮಾಡಬೇಕಾದ್ರೆ ಕೀವರ್ಡನ್ನು ಏನಂತ ಫೈಂಡ್ ಔಟ್ ಮಾಡಬೇಕು, ಲೀಸ್ಟ್ ಅಂತ ಇರ್ತದೆ, ಅಥವಾ ಶಾರ್ಟೆಸ್ಟ್ ಅಂತ ಕೊಡಲಾಗಿರುತ್ತೆ. ಓಕೆ, ಅಥವಾ ಸ್ಮಾಲರ್ ಅಂತ ಕೊಡಲಾಗಿರುತ್ತೆ. ಓಕೆ, ಅಥವಾ ಸ್ಮಾಲೆಸ್ಟ್ ಅಂತ ಕೊಡಲಾಗಿರುತ್ತೆ. ಓಕೆ, ಅಂದರೆ ಚಿಕ್ಕ ಅಂತಕ್ಕಂಥ ಶಬ್ದದ ಬಳಕೆ ಆಗ್ತಾ ಇದ್ದರೆ ಅಲ್ಲಿ ಏನು ಮಾಡ್ಬೇಕು, ನೀವು ಎಲ್ ಸಿ ಎಮನ್ನು ತೆಗೆದುಕೊಳ್ಬೇಕಾಗತ್ತೆ. ಓಕೆ, ಸೊ ಚಿಕ್ಕ ಅಥವಾ ಲಘು. ಓಕೆ, ಈ ರೀತಿಯ ಒಂದು ಸಮಾನಾರ್ಥಕ ಪದಗಳು ನಿಮಗೆ ಏನಾದರೂ ಕಂಡಿದ್ರೆ ಅಲ್ಲಿ ನೀವು ಎಲ್ ಸಿ ಎಮನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿಯೂ ಕೂಡ ಡಿಸ್ಟ್ರಿಬ್ಯೂಟ್ ಅಂತಕ್ಕಂಥ ವರ್ಡ್ ಕೂಡ ಬರುತ್ತೆ ನಿಮಗೆ. ಓಕೆ, ಇಲ್ಲಿ ಕೂಡ ಡಿಸ್ಟ್ರಿಬ್ಯೂಟ್ ಅಂತಕ್ಕ ವರ್ಡ್ ಯೂಸ್ ಆಗುತ್ತೆ, ಅಥವಾ ಇಲ್ಲಿ ಕೂಡ ಈಕ್ವಲ್ ಅಂತಕ್ಕಂಥ ವರ್ಡ್ ಕೂಡ ನಮಗೆ ಇಲ್ಲಿ ಯೂಸ್ ಆಗುವಂಥದ್ದು. ಅಲ್ಲಿ ಎಚ್ ಸಿ ಎಫ್ನಲ್ಲೂ ಕೂಡ ಆಗೋದಾಗ್ತಿತ್ತು, ಇಲ್ಲಿ ಎಲ್ ಸಿ ಎಮ್ನಲ್ಲೂ ಕೂಡ ಆಗುತ್ತೆ. ಕೆಲವೊಂದು ಕಡೆ ಮಾತ್ರ ಆಗುತ್ತೆ, ಆದರೆ ಇಲ್ಲಿ ಮೇನ್ ಕೀವರ್ಡ್ ನಿಮಗೆ ಎಲ್ ಸಿ ಎಮನ್ನು ಫೈಂಡ್ ಔಟ್ ಮಾಡೋದಕ್ಕೆ ಏನಂದರೆ ಯಾವುದು, ಈ ಲೀಸ್ಟ್ ಅಂತಕ್ಕಂಥ ವರ್ಡ್, ಅಥವಾ ಶಾರ್ಟೆಸ್ಟ್ ಅಂತಕ್ಕಂಥ ವರ್ಡ್, ಸ್ಮಾಲೆಸ್ಟ್ ಅಂತಕ್ಕಂಥ ವರ್ಡ್, ಈ 3 ಕೀವರ್ಡ್ಗಳು ನಿಮಗೇನಾದರೂ ಕ್ವಶನಲ್ಲಿ ಕಾಣ್ತಾ ಇದ್ದರೆ ಅದು ಎಲ್ ಸಿ ಎಮ್ ಬೇಸ್ಡ್ ಕ್ವಶನ್ ಅಂತ ಫೈಂಡ್ ಔಟ್ ಮಾಡಿ ನೇರವಾಗಿ ಆನ್ಸರ್ ಮಾಡಬೇಕು. ಟೈಮನ್ನು ಸೇವ್ ಮಾಡ್ಕೊಳ್ಬೇಕು, ಜಾಸ್ತಿ ಆನ್ಸರನ್ನು ಮಾಡಿ ಜಾಸ್ತಿ ಮಾರ್ಕ್ಸನ್ನು ತೆಗೆದುಕೊಳ್ಬೇಕು. ನೋಡಿ, 3 men ಸ್ಟೆಪ್ ಆಫ್ ಟುಗೆದರ್ ಫ್ರಮ್ ದ ಸೇಮ್ ಸ್ಪಾಟ್. ಅಂದರೆ 3 ಜನ ವ್ಯಕ್ತಿಗಳು ಏನು ಮಾಡ್ತಾಯಿದ್ದಾರೆ, ಒಂದೇ ಸ್ಪಾಟ್ನಿಂದ ಜಾಗವನ್ನು ಬಿಡ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ನೋಡಿ, ದೇರ್ ಸ್ಟೆಪ್ಸ್ ಮೇಜರ್ 63 ಸೆಂಟಿಮೀಟರ್, 70 ಸೆಂಟಿಮೀಟರ್ ಆ್ಯಂಡ್ 77 ಸೆಂಟಿಮೀಟರ್. ಅಂದರೆ 3 ಜನರ ಹೆಜ್ಜೆಗಳ ಒಂದು ಅಳತೆ ಎಷ್ಟಿದೆ, ಒಂದು ಹೆಜ್ಜೆಯಲ್ಲಿ 63 ಸೆಂಟಿಮೀಟರ್ ಒಬ್ಬನ ಹೆಜ್ಜೆ ಇದೆ, 70 ಸೆಂಟಿಮೀಟರ್ ಇನ್ನೊಬ್ಬನ ಹೆಜ್ಜೆ ಇದೆ, ಮತ್ತೊಬ್ಬನ ಹೆಜ್ಜೆ ಅಳತೆ 73 ಸೆಂಟಿಮೀಟರ್ ಇದೆ. ಅಂದರೆ ಒಂದು ಹೆಜ್ಜೆ. ಸೊ ಫ್ರಮ್ ಹಿಯರ್ ಟು ಹಿಯರ್ ಎಷ್ಟಿದೆ, ಒಬ್ಬನದು 63 ಇದೆ, ಇಲ್ಲಿಂದ ಇಲ್ಲಿವರೆಗೆ ಒಂದು ಹೆಜ್ಜೆ ಹಾಕಲಿಕ್ಕೆ ಮತ್ತೊಬ್ಬನದು 70 ಇದೆ, ಮತ್ತು ಮೂರನೇವನದು 77 ಸೆಂಟಿಮೀಟ್ರ್ ಒಂದು ಹೆಜ್ಜೆ ಅಳತೆಗಳಿವೆ. ಹಾಗಾದರೆ ನೋಡಿ ಏನು ಕೇಳಿದರೆ, ದ ಮಿನಿಮಮ್ ಡಿಸ್ಟೆನ್ಸ್. ನೋಡಿ ಇಲ್ಲಿ ಬರುವಂತಲ್ಲ ಮಿನಿಮಮ್ ಅಂದರೆ ಲೀಸ್ಟ್ ಅಂತ, ಸ್ಮಾಲ್. ಓಕೆ, ಈ ರೀತಿ ಕೀವರ್ಡನ್ನು ಫೈಂಡ್ ಔಟ್ ಮಾಡಬೇಕು. ದ ಮಿನಿಮಮ್ ಡಿಸ್ಟೆನ್ಸ್ ಈಚ್ ಶುಡ್ ಬಿ ಕವರ್ ಸೊ ದ್ಯಾಟ್ ಆಲ್ ಕ್ಯಾನ್ ಕವರ್ ದ ಡಿಸ್ಟೆನ್ಸ್ ಇನ್ ಕಂಪ್ಲೀಟ್ ಸ್ಟೆಪ್ಸ್ ಈಜಿಲಿ. ಅಂದರೆ ಪೂರ್ಣವಾಗಿ ಸ್ಟೆಪ್ಗಳನ್ನ ಹಾಕುತ್ತಾ ಅವರು ಎಷ್ಟು ಸಮಯದ ನಂತರ ಎಷ್ಟು ಅಳತೆಯ ನಂತರ ಅಷ್ಟು ಜನ ಒಂದೇ ಸ್ಪಾಟಲ್ಲಿ ಮತ್ತೆ ಸಿಗುವಂಥದ್ದು ಅಂತ ಕೇಳಲಾಗಿದೆ. ನೋಡಿ, ದ ಮಿನಿಮಮ್ ಡಿಸ್ಟೆನ್ಸ್ ಈಚ್ ಶುಡ್ ಕವರ್ ಸೊ ದ್ಯಾಟ್ ಆಲ್ ಕ್ಯಾನ್ ಕವರ್ ದ ಡಿಸ್ಟೆನ್ಸ್ ಇನ್ ಕಂಪ್ಲೀಟ್ ಸ್ಟೆಪ್ಸ್. ಓಕೆ, ಎಸ್. ನೋಡಿ, ಕನ್ನಡದಲ್ಲಿ ಕೂಡ 3 ಪುರುಷರು ಒಂದೇ ಸ್ಥಳದಿಂದ ಒಟ್ಟಿಗೆ ಹೆಜ್ಜೆ ಹಾಕುತ್ತಾರೆ. ಅವರ ಹೆಜ್ಜೆಗಳು ಕ್ರಮವಾಗಿ 63 ಸೆಂಟಿಮೀಟರ್, 70 ಸೆಂಟಿಮೀಟರ್ ಮತ್ತು 77 ಸೆಂಟಿಮೀಟರ್ ಅಳತೆ ಮಾಡುತ್ತವೆ. ಎಲ್ಲರೂ ಸಂಪೂರ್ಣ ಹೆಜ್ಜೆಗಳಲ್ಲಿ ದೂರವನ್ನು ಕ್ರಮಿಸಲು ಪ್ರತಿಯೊಬ್ಬರೂ ಕ್ರಮಿಸಬೇಕಾದ ಕನಿಷ್ಠ ದೂರ ಎಷ್ಟು ಅಂತ ಕೇಳಲಾಗಿದೆ. ಓಕೆ, ಹಾಗಾದರೆ ನೋಡಿ ಏನು ಮಾಡ್ತೀರಿ, ಇಲ್ಲಿ ಎಲ್ ಸಿ ಎಮನ್ನು ತೆಗೆದುಕೊಳ್ಬೇಕು. 63, 70, 77. ಸೊ 3 ಸಂಖ್ಯೆ ಒಂದು ಎಲ್ ಸಿ ಎಮ್ ಏನಾಗುತ್ತೆ ನೋಡಿ, ಯಾವ ಸಂಖ್ಯೆಯಿಂದ ಡಿವೈಡ್ ಆಗುವಂಥದ್ದು, 7. ಓಕೆ, 7 9 ಜಾ 63, 7 10 ಜಾ 70, 7 11 ಜಾ 77. ಓಕೆ 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 ಅಂತ ನೋಡಿ, ಇಲ್ಲಿ ಎಷ್ಟಾಗುತ್ತೆ ನಮಗೆ ಎಲ್ ಸಿ ಎಮ್. ಈಗ 9 1 ಜಾ 9, ಹಾಗೆ ಉಳಿತು 10 ಮತ್ತು 11, ಕ್ಯಾರಿ ಅಗೇನ್ 10 1 ಜಾ 10 ಆ್ಯಂಡ್ 11 1 ಜಾ 11. ಸೊ ಮಲ್ಟಿಪ್ಲೈ ಆಲ್ ದೀಸ್ ನಂಬರ್ಸ್, ದೆನ್ ಯು ವಿಲ್ ಗೆಟ್ ದ ಎಲ್ ಸಿ ಎಮ್ ಆನ್ಸರ್. 7 into 9 into 10 into 11. ಓಕೆ, ಎಷ್ಟು ನೋಡಿ, 7 9 63, 63 10 630, 630 ಇಂಟು 11 ಎಷ್ಟಾಯಿತು, 11 0 0, 11 3 ಜಾ 33, 11 6 ಜಾ 66 ಪ್ಲಸ್ 3 69. ಅಂದರೆ 6930 ಇಸ್ ದ ಆನ್ಸರ್. ಓಕೆ, ಸಿ ಆಪ್ಷನ್ ಇಸ್ ದ ರೈಟ್ ಆಪ್ಷನ್. ಈ 3 ಸಂಖ್ಯೆಗಳ ಒಂದೇನಾಯಿತು, ಎಲ್ ಸಿ ಎಮ್ ಆಗ್ತದೆ. ಅಂದರೆ ಇಷ್ಟು ಸೆಂಟಿಮೀಟರನ್ನು ಕವರ್ ಮಾಡಿದಾಗ ಆ 3 ಜನರ ಒಂದು ಹೆಜ್ಜೆಗಳು ಪೂರ್ಣವಾಗಿರುತ್ತವೆ ಅಲ್ಲಿ ಒಂದೇ ಸಮಯಕ್ಕೆ. ಅಂದರೆ ಒಂದೇ ಅಷ್ಟು ಡಿಸ್ಟೆನ್ಸನ್ನು ಕವರ್ ಮಾಡಿದಾಗ 3 ಜನ ಮತ್ತೆ ಒಂದೇ ಸ್ಪಾಟ್ನಲ್ಲಿ ಸಿಗುವಂಥದ್ದು. ಇನ್ನೊಂದು ನೋಡಿ, ಇಲ್ಲಿ ಕೀವರ್ಡ್ ಕೂಡ ನಿಮಗೆ ಹೇಳಬೇಕಾಯ್ತು, ಮರ್ತೀನಿ ನಾನು. ಏನಂದರೆ ಒಂದು ಸ್ಪಾಟ್ನ ಒಂದು ಏನಾದರೂ ಅಲ್ಲಿ ವಿಷಯ ಇದ್ದರೆ ಆ್ಯಂಡ್ ಲಿವಿಂಗ್ ಸೇಮ್ ಪಾಯಿಂಟ್ ಅಂತ ಏನಾದರೂ ವರ್ಡನ್ನು ಕೊಟ್ಟಿದ್ದರೆ, ಅಂದರೆ ಒಂದೇ ಸ್ಥಳದಿಂದ ಚಲಿಸ್ತಾ ಇದ್ದಾರೆ ಅಂತಕ್ಕಂಥ ವರ್ಡನ್ನು ಕೊಟ್ಟಿದ್ರೆ ಅದು ಕೂಡ ನಿಮಗೇನು ಎಲ್ ಸಿ ಎಮ್ ಬೇಸ್ಡ್ ಕ್ವಶನ್ ಆಗಿರುತ್ತೆ. ಓಕೆ, ಸ್ಪಾಟ್ ಅಂದರೆ ಒಂದೇ ಸ್ಪಾಟಿಂದ
ಜಾಗ ಬಿಡ್ತಾ ಇರೋದು ಅಥವಾ ಟೈಮ್ ಕೊಟ್ಟರೆ ಅಥವಾ ಲಿವಿಂಗ್ ಫ್ರಮ್ ಸೇಮ್ ಪಾಯಿಂಟ್ ಅಂತ ಏನಾದರೂ ಕೀವರ್ಡ್ ಬಂದರೆ. ಸೊ ಮುಂದಿನ ಕ್ವಶನಲ್ಲಿ ಅದನ್ನು ತಿಳಿಸಿ ನೋಡಿ ಮತ್ತು ಯಾವ ರೀತಿ ಕ್ವಶನ್ ಬರ್ಬೋದು ಅಂತೇಳಿ. ಓಕೆ, ಈ ಒಂದು ಕ್ವಶನ್ ನಿಮಗೆ ಅರ್ಥ ಆಗುತ್ತೆ ಈಸಿಯಾಗಿ. ಓಕೆ, ಏನಂತ ಕೊಟ್ಟಿದ್ದಾರೆ, 3 bells ring at intervals of 36 seconds, 40 seconds and 48 seconds respectively. ಅಂದರೆ 3 ಬೆಲ್ಗಳು ಒಂದು ಬೆಲ್ ಅಂತರದಿಂದ ಮತ್ತೊಂದಕ್ಕೆ ಎಷ್ಟು ಅಂತರ ಇದೆ, ಒಂದು ಬೆಲ್ 36 ಸೆಕೆಂಡ್ ನಂತರ ಆದರೆ ಇನ್ನೊಂದು ಬೆಲ್ ಎಷ್ಟಿದೆ 40 ಸೆಕೆಂಡ್ಗಳ ನಂತರ ಬೆಲ್ ಆಗುತ್ತೆ, ಮತ್ತೊಂದು ಬೆಲ್ 48 ಸೆಕೆಂಡ್ಗಳ ನಂತರ ಬೆಲ್ ಆಗುವಂಥದ್ದು. ಅಂದರೆ ಅಷ್ಟು ಟೈಮ್ಗಳನ್ನು ಸೆಟ್ ಮಾಡಿ ಇಟ್ಟಿದ್ದಾರೆ. ದೇ ಸ್ಟಾರ್ಟ್ ರಿಂಗಿಂಗ್ ಟುಗೆದರ್ ಆಟ್ ಎ ಪರ್ಟಿಕ್ಯುಲರ್ ಟೈಮ್. ಸೊ ಅಷ್ಟು ಸೆಕೆಂಡ್ಗಳ ನಂತರ ಅವು ಏನು ಮಾಡ್ತವೆ, ಕಂಟಿನ್ಯೂಸ್ ಆಗಿ ರಿಂಗ್ ಆಗ್ತಾ ಇರ್ತವೆ. ಹಾಗಾದ್ರೆ ನೋಡಿ, ದೇ ವಿಲ್ ರಿಂಗ್ ಟುಗೆದರ್ ಆಫ್ಟರ್ ಎವ್ರಿ, ಅಂದರೆ ಆ 3 ರಿಂಗ್ಗಳು ಒಟ್ಟಿಗೆ ರಿಂಗ್ ಮಾಡ್ತಕ್ಕಂಥ ಸಮಯ ಯಾವುದು ಅಥವಾ ಎಷ್ಟು ಅಂತ ಕೇಳಲಾಗಿದೆ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಕೂಡ ಮತ್ತೆ ಏನು ಮಾಡ್ತೀವಿ ನಾವು, ಎಲ್ ಸಿ ಎಮನ್ನು ತೆಗೆದುಕೊಳ್ತೀವಿ. ಆಲ್ರೆಡಿ ನಾನು ಹೇಳಿದೆ ಏನಂತೇಳಿ, ಕೀವರ್ಡ್ ಇಲ್ಲಿ ನೋಡಿದೆ, 3 bells ring at intervals of 36 seconds, 40 seconds and 48 seconds respectively. They start ringing together at a particular time. ನೋಡಿ, ಅಂದರೆ ಒಂದೇ ಸಮಯಕ್ಕೆ ಅವು ಏನಾದರೂ ರಿಂಗ್ ಆಗ್ತಾ ಹೋದರೆ, ದೇ ಸ್ಟಾರ್ಟ್ ರಿಂಗಿಂಗ್ ಟುಗೆದರ್ ಅಟ್ ಎ ಪರ್ಟಿಕ್ಯುಲರ್ ಟೈಮ್, ದೇ ವಿಲ್ ರಿಂಗ್ ಟುಗೆದರ್ ಆಫ್ಟರ್ ಎವ್ರಿ ಅಂತ ಕೇಳಲಾಗಿದೆ. ಅಂದರೆ ಒಂದೇ ಸಮಯಕ್ಕೆ ಅವು ಎಷ್ಟು ನಿಮಿಷಗಳ ನಂತರ ರಿಂಗ್ ಮಾಡುವಂಥದ್ದು. ಓಕೆ, ನೆಕ್ಸ್ಟ್ ನೋಡಿ ಏನಿದೆ, ಕ್ರಮವಾಗಿ 36 ಸೆಕೆಂಡ್ಗಳು, 40 ಸೆಕೆಂಡ್ಗಳು, 48 ಸೆಕೆಂಡುಗಳ ಮಧ್ಯಂತರದಲ್ಲಿ 3 ಗಂಟೆಗಳು ಮೊಳಗುತ್ತವೆ. ಅವು ಒಂದು ನಿರ್ದಿಷ್ಟ ಸಮಯದಲ್ಲಿ ಒಟ್ಟಿಗೆ ಮೊಳಗಲು, ನೋಡಿದ ಬಂತಲ್ಲ, ಒಟ್ಟಿಗೆ ಮೊಳಗಲು ಪ್ರಾರಂಭಿಸುತ್ತವೆ. ಪ್ರತಿ ಬಾರಿಯ ನಂತರ ಅವು ಒಟ್ಟಿಗೆ ಮೊಳಗುತ್ತವೆ. ಅಂದರೆ ಎಷ್ಟು ಸಮಯದ ನಂತರ ಒಟ್ಟಿಗೆ ಮೊಳಗುತ್ತವೆ ಅಂತ ಕೇಳಲಾಗಿದೆ. ಹಾಗಾದರೆ ನೋಡಿ, ಕೀವರ್ಡ್ ನಮಗೆ ಅನಿಸುತ್ತಿದೆ, ಒಂದು ಟುಗೆದರ್ ಅಂತಕ್ಕಂಥ ವರ್ಡ್ ಬಂದರೂ ಕೂಡ ಅದು ಎಲ್ ಸಿ ಎಮ್ ಬೇಸ್ಡ್ ಕ್ವಶನ್ ಮತ್ತು ಪರ್ಟಿಕ್ಯುಲರ್ ಟೈಮ್ ಆಲ್ರೆಡಿ ಹೇಳಿದ್ದೀನಿ ಅದನ್ನು, ಹೌದಾ. ಸೊ ಈ ವರ್ಡ್ ಬಂದರೂ ಕೂಡ ಏನು, ಅದು ಎಲ್ ಸಿ ಎಮ್ ಬೇಸ್ಡ್ ಕ್ವಶನ್ ಅಂತ. ಹಾಗಾದರೆ ನೋಡಿ, 3 ಸಂಖ್ಯೆಗಳೊಂದು ಎಲ್ ಸಿ ಎಮನ್ನು ತೆಗೆದುಕೊಳ್ಬೇಕೀಗ. ಸೊ 36, 40, 48 ಇದೆಲ್ಲ ನಿಮಗೆ ಎಲ್ ಸಿ ಎಮ್, ಎಚ್ ಸಿ ಎಫನ್ನು ತೆಗೆದು ಗೊತ್ತಿರುತ್ತೆ. ಆದರೆ ಯಾವಾಗ ಎಲ್ ಸಿ ಎಮ್ ತೆಗಿಬೇಕು, ಯಾವಾಗ ಎಚ್ ಸಿ ಎಫನ್ನು ಫೈಂಡ್ ಮಾಡ್ಕೊಳ್ಳೋದು ಗೊತ್ತಿರೋದಿಲ್ಲ. ಸೊ ಈ ಒಂದು ನಾನು ಹೇಳ್ತಕ್ಕಂಥ ಕೀವರ್ಡ್ಗಳನ್ನ ನೆನಪಲ್ಲಿಟ್ಟು ಒಂದು ಆನ್ಸರನ್ನು ಮಾಡಿ. ನೋಡಿ, ಯಾವ ಒಂದು ಸಂಖ್ಯೆಯಿಂದ ಇದು ಭಾಗ ಹೋಗುವಂಥದ್ದು, 4ನಿಂದ ಹೋಗುತ್ತಲ್ಲ. ಸೊ 4 9 36, 4 10 40, 4 16 48. ಓಕೆ, ನಂತರ 2 5 10, 2 8 16, 9 as it is. I know, just multiplying these all 3 numbers, you will get here what, LCM. ಓಕೆ, ಈ ಬರ ನಂತರ 8 ನಿಮಿಷದ ನಂತರ ಮೊಳಗುತ್ತವೆ. ನೋಡಿ ಎಷ್ಟಾಗುತ್ತೆ ಈಗ, 4 2 8 ಆಯಿತು, 8 9 72, 72 5 40 ಅಂದರೆ 72 ಇಂಟು 40. ಸೊ ಆನ್ಸರ್ ಎಷ್ಟಾಗುತ್ತೆ ನೋಡಿ ಸ್ನೇಹಿತರೆ, ಈಗ 4 2 8, 4 28, 1 0 ಇದೆ, ಅಂದರೆ 2880. ಸೊ ಇದು ನಿಮಿಷದಲ್ಲಿ ಕೊಟ್ಟಿದ್ದಾರೆ ನಿಮಗೆ. ಇದನ್ನು ನೀವೇನು ಮಾಡಬೇಕು, ಸೆಕೆಂಡ್ಸಲ್ಲಿ ಕೌಂಟನ್ನು ಮಾಡಬೇಕು. ಸೊ 1 ನಿಮಿಷಕ್ಕೆ ಎಷ್ಟು ಸೆಕೆಂಡ್ ನಮಗೆ, 1 ನಿಮಿಷಕ್ಕೆ ಟೋಟಲಿ 60 ಸೆಕೆಂಡ್ಸ್ ಅಲ್ಲ. ಸೆಕೆಂಡ್ಸ್ ನೋಡಿ ಎಷ್ಟಾಯಿತು, 0 0 ಕಾಸು ಆಯಿತು. 6 4 24, 6 8 48, 48 ಏನಾದ್ರು ಕೊಟ್ಟಿದ್ದಾರೆ ಇಲ್ಲಿ, ಇಲ್ಲವಲ್ಲ. ಸೊ ಹಾಗಾದರೆ ಇಲ್ಲಿ ಏನಾದರೂ ರಾಂಗ್ ಆಯಿತಾ, ಜಸ್ಟ್ ನೋಡೋಣ ಈಗ. ಅಷ್ಟು ಮೇ ಬಿ ಇದು ರಾಂಗ್ ಆಗಿದೆ. ಜಸ್ಟ್ ಎಲ್ ಸಿ ಎಮ್ ಫೈನಲ್ ಮಾಡಿದ್ರೆ ಮುಗಿದೋಯ್ತದೆ. ಓಕೆ, 36 ಸೆಕೆಂಡ್ಸ್, 40 ಆ್ಯಂಡ್ 48 ಅಂತ ಕೊಡಲಾಗಿದೆ, ಹೌದಾ. ಸೊ ನೋಡಿ, 4 9 36, 4 10 40, 4 ಎಷ್ಟಾಯಿತು, ಓಕೆ ಸಾರಿ ಇಲ್ಲಿ ತಪ್ಪಿದೆ, 4 1 4 2 12 ಆಗಬೇಕದು, ಹೌದಾ. ಸೊ ನೆಕ್ಸ್ಟ್ ನೋಡಿ, 9 ಆ್ಯಸ್ ಇಟ್ ಈಸ್, 2 5 10, 2 6 12, ನಂತರ 3 3 9, 3 2 6, 5 ಆ್ಯಸ್ ಇಟ್ ಈಸ್. ಜಸ್ಟ್ ಮಲ್ಟಿಪ್ಲೈ ಆಲ್ ದೀಸ್ ನಂಬರ್ಸ್ ನಾವು, ಇಲ್ಲಿ ಗೆಟ್ ದ ಎಲ್ ಸಿ ಎಮ್, ಹೌದಾ. 4 2 8, 8 3 24, 24 3 ಎಷ್ಟಾಯಿತು, 72, 72 ಇಂಟು 10, ಹೌದಾ. ಸೊ 72 ಇಂಟು 10 ಅಂದರೆ ಎಷ್ಟಾಯಿತು, 720 ಡಿವೈಡೆಡ್ ಬೈ
60 ಅಂದರೆ ಇದು ಟೋಟಲಾಗಿ ಸೆಕೆಂಡ್ಸಲ್ಲಿ ಬಂದಿರತಕ್ಕಂಥ ಆನ್ಸರ್ ಇದು. ಇಲ್ಲಿ ಕ್ವಶನ್ನಲ್ಲಿ ಆನ್ಸರನ್ನು ನಿಮಿಷದಲ್ಲಿ ಅಂದರೆ ನಿಮಿಷಕ್ಕೆ ಕನ್ವರ್ಟ್ ಮಾಡ್ತೀವಿ. ಸೊ ಡಿವೈಡೆಡ್ ಬೈ 60. ಸೊ 0 ಕ್ಯಾನ್ಸಲ್, 6 1 ಜಾ 6 12 ಜಾ ಅಂದರೆ ಎಷ್ಟಾಯಿತು ಟೋಟಲಾಗಿ 12 ಮೈನಸ್ ನಂತರ ಏನು ಮಾಡ್ತೀವಿ ಒಟ್ಟಿಗೆ ಅವು ಬೆಲ್ಲ ಆಗುವಂಥದ್ದು. ಹಾಗಾದರೆ ಎಷ್ಟನೇ ಆನ್ಸರ್ ಆಗುತ್ತೆ ನಮಗೆ ಇಲ್ಲಿ ಸ್ನೇಹಿತರೆ? ಈಗ 12 ನಿಮಿಷಗಳು ನಮ್ಮ ಒಂದು ಉತ್ತರ ಆಗುವಂಥದ್ದು. ಓಕೆ, ಈ ರೀತಿ ನೀವು ಏನು ಮಾಡಬೇಕು, ಈ ಒಂದು LCM ಮತ್ತು SCFನ ಕಾನ್ಸೆಪ್ಟ್ನಲ್ಲಿ ಬರತಕ್ಕಂಥ ಕ್ವಶನ್ಗಳನ್ನ ಆನ್ಸರ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಿಮಗೆ ಒಂದು ಕ್ವಶನ್ಸನ್ನು ನಾನು ಕೊಡ್ತಾ ಇದ್ದೀನಿ. ಓಕೆ, ನಿಮ್ಮೊಂದು ಲರ್ನಿಂಗ್ ಇಂಟರಾಕ್ಷನ್ಗೆ ಇರಲಿ ಅಂಥೇಳಿ ಈ ಒಂದು ಕ್ವಶನ್ ಒಂದು ಆನ್ಸರ್ ಏನಾಗುತ್ತೆ ಅಂತೇಳಿ ತಾವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ಕ್ಲಾಸ್ ನಾನು ಇಲ್ಲಿಗೆ ಎಂಟರ್ ಮಾಡ್ತಾ ಇದ್ದೀನಿ. ವೇಟ್ ಫಾರ್ 1 ನಿಮಿಷ ನೋಡಿ. ಸೊ ನಾಳೆ ದಿನ ಮತ್ತೆ HCF ಮತ್ತು LCMನ ಮೇಲೆ ಬರ್ತಕ್ಕಂಥ ರಿಮೈಂಡರ್ನ ಒಂದು ಆಧಾರದ ಮೇಲೆ ಕೇಳ್ತಕ್ಕಂಥ ಒಂದು ಕ್ವಶನನ್ನು ನಾಳೆ ಒಂದು ಕ್ಲಾಸಲ್ಲಿ ನಾನು ತೆಗೆದುಕೊಂಡು ಬರ್ತಾಯಿದ್ದೀನಿ. ಸೊ ಮಿಸ್ ಮಾಡಿದೆ ಅದನ್ನು ಕೂಡ ವಾಚ್ ಮಾಡಿ. ಓಕೆ, ಎಸ್, ವೇಟ್ ಫಾರ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.